ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾವು ಹಿಂದೆ ಕಲಿಕಾ ಪ್ರಕ್ರಿಯೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ 2 ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವಾಗ ಆ ಒಂದು ಟಾಪಿಕ್ ಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ರಶ್ನೋತ್ತರಗಳು ಬಿಡಿಸ್ತಾ ಇದ್ದೀನಿ. ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥವು. ಈ ಒಂದು ತರಗತಿ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ, ಹಾಗೆ ಕರ್ನಾಟಕ TET, PSTR, GPSTR, HSTR ಇವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಇಲ್ಲಿ ಮುಖ್ಯವಾದಂಥ ಪ್ರಶ್ನೆಗಳು ಅಂದರೆ ಕಲಿಕಾ ಪ್ರಕ್ರಿಯೆ ಮೇಲೆ ಕೇಳಬಹುದಂಥ ಪ್ರಶ್ನೆಗಳು ಯಾವ್ಯಾವು ಅಂತಂದರೆ, ಥಾರಂಡೈಕ್ ಅವರ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಾದಂತೆ ಏನು ಕಡಿಮೆ ಆಗ್ತವೆ ಅಂದರೆ ದೋಷಗಳು ಕಡಿಮೆ ಆಗ್ತವೆ. ಯಾವ್ದು ಕಡಿಮೆ ಆಗ್ತವೆ? ದೋಷಗಳು ಕಡಿಮೆ ಆಗ್ತವೆ. SSಗೆ SSA ಉತ್ತರಾಧಿಕಾರಿ ಈ ಅಂಶ ಸೂಚಿಸುವುದು ಅಂದರೆ ಪರಿಣಾಮ ನಿಯಮ. ನಮಗೆ SS ಸಿಕ್ಕಿದೆ ಅಂದರೆ ಅದಕ್ಕೆ SSA ಉತ್ತರಾಧಿಕಾರಿ. ಈ ರೀತಿ ನಾವು ಪರಿಣಾಮ ಏನು ಬೀರಿದೆ ಎಂಬುದು ಮುಖ್ಯ ಆಗಿರ್ತದೆ. ಅದಕ್ಕೆ ಇದು ಪರಿಣಾಮ ನಿಯಮ ಆಗಿರ್ತದೆ. ಕತ್ತಲೆ ಕಂಡ್ರೆ ಮಗು ಏನಾಗ್ತದೆ? ಹೆದರ್ತದೆ. ಇವು ಯಾವ ವಿಧಾನದ ಕಲಿಕೆಯಾಗಿದೆ ಅಂದರೆ ಅಭಿಜಾತ ಸೋಪಾದಿತ ಅನುಕ್ರಿಯವಾದ. ಕಲಿಕೆ ಕಂಡ್ರೆ ಏನಾಗ್ತದೆ? ಮಗು ಹೆದರುವುದು. ಇದೇನಾಗ್ತೈತಿ? ಆ ರೀತಿ ಏನು ಮಾಡಿದ್ದಾರೆ? ಅನುಬಂಧನ ಮಾಡಿದ್ದಾರೆ ಅಂತ ಅರ್ಥ. ಇದು ಪಾವ್ಲೋವ್ರವರ ಅಭಿಜಾತ ಅನುಬಂಧನ ಕಲಿಕೆ ಬರ್ತಲ್ಲ, ಅದರಲ್ಲಿ ಇದು ಬರ್ತೈತೆ. ಒಳನೋಟ ಕಲಿಕೆ ಇದು ಯಾವ ಪ್ರಾಣಿಗಳ ಮೇಲೆ ಮಾಡಿದ್ರು ಅಂದರೆ ಚಿಂಪಾಂಜಿ ಮೇಲೆ ಮಾಡ್ತಾರೆ. ಇದು ಚಿಂಪಾಂಜಿ ಒಳಗಡೆ ಹಾಕಿ ಏನು ಮಾಡ್ತಾರೆ? ಅದಕ್ಕೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಚಿಂಪಾಂಜಿಗೆ ಬಿಟ್ಟು ಅದ್ರ ಮೇಲೆ ಏನು ಮಾಡ್ತಾರೆ? ಮೇಲೆ ಅದಕ್ಕೆ ಎಟಕದಂಗೆ ಬಾಳೆಗೊನೆಯನ್ನು ಕಟ್ತಾರೆ. ಅದಕ್ಕೆ ಅದು ಹಸಿವೆ ಆಗಿರ್ತೈತಿ. ಹುಡುಕಿ ಹುಡುಕ್ತದೆ. ಅದಕ್ಕೆ ಸ್ವಲ್ಪ ಕೆಲವೊಂದು ಪೆಟ್ಟಿಗೆಗಳು ಕೂಡ ಒಳಗಡೆ ಇಟ್ಟಿರ್ತಾರೆ. ಈ ರೀತಿ ಪ್ರಯೋಗ ಬರುತ್ತೆ. ಅದೇನು ಮಾಡ್ತೈತೆ? ಲಾಸ್ಟಿಗೆ ಪೆಟ್ಟಿಗೆ ಹಾಕೊಂಡು ಏನು ಮಾಡ್ತೈತಿ? ಲಾಸ್ಟಿಗೆ ಬಾಳೆಗೊನೆಯನ್ನು ತೊಗೊಂಡು ತಿಂತೈತಿ. ಈ ರೀತಿ ಒಳನೋಟ ಕಲಿಕೆ ಅಂದರೆ ವಿವೇಚನೆಯಲ್ಲಿ ಮುಖ್ಯ ಆಗಿರ್ತದೆ ಅಂತ ಅರ್ಥ. ಪ್ರಯತ್ನ ದೋಷ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ EL ಥಾರಂಡೈಕ್ ಅವರು. ಥಾರಂಡೈಕರು ಏನು ಮಾಡ್ತಾರೆ? ಪ್ರಯತ್ನ ದೋಷ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಮಂಡನೆ ಮಾಡ್ತಾರೆ. ಗೆಸ್ಟಾಲ್ಟ್ ಒಳನೋಟ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಕೊಹ್ಲರ್, ವರ್ತ್ಮೇಯರ್, ಕಾರ್ಟ್ಕಾಫ್, ಲೆವಿನ್. ಇವರೇನು? ಒಳನೋಟ ಅಂದರೆ ಗೆಸ್ಟಾಲ್ಸ್ ಪ್ರತಿಪಾದಕರು. ಓನ್ಲಿ ಚಿಂಪಾಂಜಿ ಬಂದರೆ ಕೊಹ್ಲರ್ ಬರ್ತಾರೆ. ಆದರೆ ಗೆಸ್ಟಾಲ್ಸ್ ಪಂಥದ ಪ್ರತಿಪಾದಕರು ಯಾರಂದರೆ ಇವರೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು. ಥಾರಂಡೈಕರು ಬಳಸಿದವು ಅಂದರೆ ತನ್ನ ಪ್ರಯೋಗಕ್ಕೆ ಯಾವ ಪ್ರಾಣಿ ಬಳಸಿದ್ರು ಅಂದರೆ ಬೆಕ್ಕು. ಇಲ್ಲಿ ಕೊಹ್ಲರ್ ಯಾವ್ದು ಬಳಸ್ತಾರೆ? ಚಿಂಪಾಂಜಿ ಬಳಸ್ತಾರೆ. ಥಾರಂಡೈಕ್ ಅವರು ಬೆಕ್ಕು ಬಳಸ್ತಾರೆ. ಪಾವ್ಲೋವ್ ಅವರು ನಾಯಿ ಬಳಸ್ತಾರೆ. ಸ್ಕಿನ್ನರ್ ಅವರು ಏನು ಮಾಡ್ತಾರೆ? ಪಾರಿವಾಳಗಳನ್ನು ಬಳಸ್ತಾರೆ. ಈ ರೀತಿ ಆಲ್ಬರ್ಟ್ ವ್ಯಾಟ್ಸನ್ ಏನು ಮಾಡ್ತಾನೆ? ಆಲ್ಬರ್ಟ್ ಎಂಬ ಮಗುವನ್ನು ಬಳಸ್ಕೊತಾನೆ. ಈ ರೀತಿ ಅವ್ರ ಪ್ರಯೋಗಕ್ಕೆ ಬಳಸಿದಂಥ ಪ್ರಾಣಿಗಳ ಹೆಸರನ್ನು ಕೇಳ್ತಾರೆ, ನೆನ್ಪಿಟ್ಕೋಬೇಕು ನೀವು. ಪುಷ್ಟಿಕರವಂತ ಪ್ರತಿಪಾದಕರು ಯಾರಂದರೆ ಹಲ್ಸ್ ಅವರು. ಇದು ನಾವು ಅಲ್ಲಿ ಬುಕ್ಸಲ್ಲಿ ನೋಡಿಲ್ಲ, ಇದೊಂದು ಹೊಸದು ಅನಿಸುತ್ತೆ, ನೆನ್ಪಿಟ್ಕೊಳ್ಳಿ. ಕ್ರಿಯಾಜನ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಸ್ಕಿನ್ನರ್. ಇವರು ಕ್ರಮಾನುಗತ ಬೋಧನೆಯನ್ನು ಕೂಡ ಏನು ಮಾಡ್ತಾರೆ? ಮಂಡನೆ ಮಾಡ್ತಾರೆ. ಆಲ್ಬರ್ಟ್ ಬಂಡಲ್ ಅವರು ಪ್ರತಿಪಾದಿಸಿದ ಕಲಿಕಾ ಸಿದ್ಧಾಂತ ಯಾವುದಂದರೆ ಅದು ವೀಕ್ಷಣಾತ್ಮಕ ಕಲಿಕೆ ಅಥವಾ ಮಾದರಿ ನಿರ್ಮಾಣ ಕಲಿಕೆ ಅಂತೇಳಿ ನಾವು ಕರಿತೀವಿ. ಸಾಂಕೇತಿಕ ಕಲಿಕೆ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರಂದರೆ ಟೋಲ್ಮನ್ ಅವರು. ಟೋಲ್ಮನ್ ಅವರ ಸಾಂಕೇತಿಕ ಕಲಿಕೆ ಅಂತ ಬರ್ತೈತೆ, ನೆನ್ಪಿಟ್ಕೊಂಡು. ಸ್ಕಿನ್ನರ್ ಅವರು 1938ರಲ್ಲಿ ಪ್ರಯೋಗ ಮಾಡಿಸಿದ್ರು. ಆ ಪ್ರಯೋಗದಲ್ಲಿ ಬಳಸಿದಂತಹ ಪ್ರಾಣಿಗಳು ಯಾವುದಂದರೆ ಪಾರಿವಾಳ ಮತ್ತು ಇಲಿನೂ ಕೂಡ ಬಳಸ್ಕೊತಾರೆ ಪಾರಿವಾಳದ ಜೊತೆಗೆ. ಪಾರಿವಾಳದ ಮೇಲೆ ಪ್ರಯೋಗ ಮಾಡ್ತಾರೆ ಇವರು. ಆ ಹಸಿದ ಪಾರಿವಾಳ ಒಂದು ಪೆಟ್ಟಿಗೆ ಹಾಕಿ ಅಲ್ಲೊಂದು ಕಾಳು ಬೀಳುವಂಥ ವ್ಯವಸ್ಥೆ ಮಾಡಿ ಅಲ್ಲಿ ಹಸಿರು ಮತ್ತು ರೆಡ್ ಬಟನನ್ನು ಹಾಕ್ತಾರೆ. ಹಸಿರು ಬಟನ್ ಒತ್ತಿದಾಗೆಲ್ಲ ಕಾಳುಗಳು ಬರುತ್ತೆ, ರೆಡ್ ಬಟನ್ ಒತ್ತಿದಾಗೆಲ್ಲ ಅದಕ್ಕೆ ಶಾಖವನ್ನು ತಗಲುತ್ತೆ. ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ ಅವರು. ವ್ಯಾಟ್ಸನ್ ಪ್ರಯೋಗಕ್ಕೆ ಬಳಸಿಕೊಂಡ 11 ತಿಂಗಳ ಮಗು ಯಾವುದು ಅಂದರೆ ಆಲ್ಬರ್ಟ್. ಇದು ಇಂಪಾರ್ಟೆಂಟ್ ಇದೆ ನಮಗೆ. SR ಮನೋವಿಜ್ಞಾನದ ಪ್ರತಿಪಾದಕರು ಅಂದರೆ ಥಾರಂಡೈಕ್. S ಅಂದರೆ ಸ್ಟಿಮ್ಯುಲೇಟಿವ್, R ಅಂದರೆ ರೆಸ್ಪಾನ್ಸ್. SR. RS ಅಂದರೆ ಸ್ಕಿನ್ನರ್ ಬರ್ತಾರೆ. RS ಅಂದರೆ ಸ್ಕಿನ್ನರ್. SR ಅಂದರೆ ಯಾರು? ಥಾರಂಡೈಕ್. ಇವೆರಡು ಕನ್ಫ್ಯೂಸ್ ಆಗ್ತದೆ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು ಯಾರಂದರೆ ಥಾರಂಡೈಕ್. ಯಾವ ಕಲಿಕಾ ನಿಯಮಗಳು ಅಂದರೆ ಸಿದ್ಧಾಂತ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. 3 ನಿಯಮಗಳನ್ನು ಮಾಡ್ತಾರೆ ಇವರು ಮಂಡನೆ ಮಾಡ್ತಾರೆ. ಪ್ರಯತ್ನ ದೋಷ ಕಲಿಕೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಮಾಡಿದಂತಹ ಮನೋವಿಜ್ಞಾನಿ ಯಾರಂದರೆ ಅದು ಥಾರಂಡೈಕ್. ನಮ್ಮದು ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳು ಏನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತವೆ. ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಮುಖ್ಯ ಕೊಡುಗೆ ಏನಂದರೆ ಪುನರ್ಬಲನ ತಪಶೀಲುಗಳು. ಇದ್ರ ಮುಖ್ಯ ಕೊಡುಗೆ ಏನಂದರೆ ಪುನರ್ಬಲನ ನೀಡೋದು. ಪುನರ್ಬಲನ ಅಂದರೆ ಪುಷ್ಟೀಕರಣ ನೀಡೋದು ಅಂತ ಅರ್ಥ. 1 ವರ್ಷದ ಮಗು ಹಾವನ್ನು ನೋಡಿದಾಗ ಏನು ಮಾಡ್ತೈತೆ?
ಅದರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತಂದರೆ ಕುತೂಹಲ ತೋರಿಸಿ ಹಾವಿನ ಕಡೆಗೆ ಸರಿಯುತ್ತದೆ. ಯಾಕೆಂದರೆ ಆ ಮಗುವಿಗೆ ಏನಿರಲ್ಲ, ಹಾವು ಎಂಬ ಪರಿಕಲ್ಪನೆ ಇರೋದಿಲ್ಲ. ಅದು ಎಲ್ಲ ಹೊಸದು ಅನಿಸುತ್ತೆ ಅದಕ್ಕೆ. ಅದೇನಿದೆ ಒಂದು ಆಟದ ಸಾಮಾನು ಅಂತ ತಿಳಿದು ಏನು ಮಾಡ್ತೈತಿ, ಅದನ್ನು ಹಿಡಿಲಿಕ್ಕೆ ಹೋಗ್ತೈತಿ. ಇವಾಗ ಗ್ಯಾಗ್ನರ್ ಅವರ ಪ್ರಕಾರ ಕೆಳಮಟ್ಟದ ಕಲಿಕೆ ಯಾವುದು ಅಂದರೆ ಸಮಸ್ಯೆ ಪರಿಹಾರ ಕಲಿಕೆ. ಇಲ್ಲಿ 8 ಅಂಶಗಳ ಬಗ್ಗೆ ನಾವಲ್ಲಿ ತಿಳ್ಕೊಂಡಿದ್ವಿ. ಕೊನೆಯದಾಗಿ ಯಾವ್ದು ಬರ್ತದೆ ಅಂದರೆ ಸಮಸ್ಯೆ ಪರಿಹಾರ, ಅಂದರೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಹಾಯಕ ಆಗ್ತೈತಿ. ರೂಢಿಯ ಉದ್ದೇಶ ಅಥವಾ ಅಭ್ಯಾಸದ ಉದ್ದೇಶ ಏನು? ನಾವು ಯಾಕೆ ರೂಢಿ ಮಾಡಬೇಕು, ಯಾಕೆ ಅಭ್ಯಾಸ ಮಾಡಬೇಕಂದ್ರೆ ತತ್ಕ್ಷಣದ ಯಶಸ್ಸು ಸಿಗಬೇಕು ಮತ್ತು ದೀರ್ಘಕಾಲಿಕವಾಗಿ ಉಳಿಬೇಕಂದ್ರೆ ನಾವು ಏನು ಮಾಡಬೇಕು, ರೀಕಾಲ್ ಮಾಡ್ತಾ ಹೋಗಬೇಕು. ಅಂದರೆ ಅಭ್ಯಾಸ ಮಾಡ್ತಾ 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 ಏನಾಗ್ತದೆ, ನಮಗೆ ದೀರ್ಘಕಾಲದ ಉಳಿಕೆ ಆಗ್ತೈತಿ, ತಕ್ಷಣ ಯಶಸ್ಸು ಕೂಡ ನಮಗೆ ಸಿಗ್ತೈತಿ. ಪಾವ್ಲೋವ್ ಅವರು ಪ್ರಯೋಗದಲ್ಲಿ ಗಂಟೆ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಏನಾಗಿರ್ತೈತಿ ಅಂದರೆ ಅನುಬಂಧಿತ ಆಗಿರ್ತೈತಿ. ಅಂದರೆ ಏನು ಮಾಡ್ತೈತೆ, ಅದು ಗಂಟೆ ಶಬ್ದಕ್ಕೆ ಏನು ಮಾಡಿದ್ರೆ ಅದಕ್ಕೆ ಅನುಬಂಧನ ಮಾಡಿದ್ದಾರೆ. ಮಾದರಿ ನಿರ್ಮಾಣ ಕಲಿಕೆ ಯಾರ್ದು ಅಂದರೆ ಆಲ್ಬರ್ಟ್ ಬಂಡೂರ್ ಅವರ ಮಾದರಿ ನಿರ್ಮಾಣ ಕಲಿಕೆ ಅಥವಾ ಸಾಮಾಜಿಕ ನಿರ್ಮಾಣ ಕಲಿಕೆ ಅಂತ ಕೂಡ ನಾವು ಕರಿತೀವಿ. ಕಲಿವಿನ ವಕ್ರರೇಖೆ ಸಮತಲ ಅಂತ ಸೂಚಿಸುವುದು. ಅದಕ್ಕೆ ಏನಂದರೆ ಅದಕ್ಕೆ ಏನಂತಂದರೆ ಸ್ಥಗಿತ ಕಲಿಕೆ ಅಂತ ಹೇಳ್ತೀವಿ. ಸಮತಲ ಬಂದಿದ್ದರೆ ಸ್ಥಗಿತಗೊಂಡಿದೆ ಕಲಿಕೆ ಅಂತ ಅರ್ಥ. ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು. ಬಾಹ್ಯವಾಗಿ ಅಂದರೆ ಅವನಿಗೆ ಆಂತರಿಕವಾಗಿ ಆಡ್ಲಿಕ್ಕೆ ಇಷ್ಟ ಇಲ್ಲ, ಆದರೆ ಬಾಹ್ಯವಾಗಿ ಅವ್ರಿಗೆ ಒತ್ತಡ ಹಾಕೋದರಿಂದ ಅಥವಾ ಅಲ್ಲಿ ಅಮೌಂಟ್ ಇದೆ ಅಂತ ಆಟ ಆಡೋದರಿಂದ ಅವನಿಗೆ ಏನು ಉಂಟಾಗ್ತದೆ, ಗಳಿಕೆಗಾಗಿ ಆಡ್ತಾನೆ. ಆಂತರಿಕವಾಗಿ ಆಡಲ್ಲ, ಗಳಿಕೆಗಾಗಿ ಓದ್ತಾನೆ. ಈಗ ನಮಗೊಂದು ವಿಷಯ ಇಂಟ್ರೆಸ್ಟ್ ಇದೆ, ಅದಿಷ್ಟೇ ವಿಷಯ ಓದಬೇಕು ನಾವು, ಅದಕ್ಕೆ ಸಂಬಂಧಪಟ್ಟ ಇನ್ನೂ ವಿಷಯಗಳು ನಾವು ಏನು ಮಾಡ್ತೀವಿ, ಜಾಸ್ತಿ ಓದ್ತೀವಿ ಅಂದರೆ ನಮ್ಗೆ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಅದು ಆಂತರಿಕ ವಿಪ್ರೇರಣೆ ಆಗ್ತೈತಿ. ಜ್ಞಾಪಕ ಶಕ್ತಿಯ ಹಂತಗಳು ಸರಿಯಾದ ಕ್ರಮ ಯಾವುದಂದರೆ ದಾಖಲೆ, ಧಾರಣೆ, ಪುನರ್ಸ್ಮರಣೆ, ಅಭಿಜ್ಞಾನ. ದಾದ ಪೂ ಅಂತೇಳಿ ನೆನ್ಪಿಟ್ಕೊರಿ. ದ ಪೂ ಆ ಇದು ನೆನ್ಪಿಟ್ಕೋಬೇಕು. ಇದು ಏನು ಜ್ಞಾಪಕ ಶಕ್ತಿಯ ಸರಿಯಾದ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. TETಗೆಲ್ಲ ಆಗಿದೆ ಇದೆಲ್ಲ. ಹಿಂದಿನ ವಿಷಯಕ್ಕೆ ಮುಂದಿನ ವಿಷಯ ಅಡಚಣೆ ಉಂಟು ಮಾಡಿ ಜ್ಞಾಪಿಸಿಕೊಳ್ಳಲು ಅಥವಾ ನೆನಪಿಸಿಕೊಳ್ಳಲು ತೊಂದರೆ ಆದರೆ ಅಂತಹ ಕಲಿಕೆ ಏನಂತೀವಿ ನಾವು ಪೂರ್ವ ಲಕ್ಷ್ಮಿ ನಿರೋಧ. ಪೂರ್ವಲಕ್ಷ್ಮಿ ನಿರೋಧ ಮತ್ತು ಉತ್ತರ ಹೀಗೆಲ್ಲ ಬರ್ತೈತೆ. ಪೂರ್ವಲಕ್ಷ್ಮಿ ಧನಲಕ್ಷ್ಮಿ ನಿರೋಧ ಈ ರೀತಿ ಎಲ್ಲ ಬರ್ತೈತೆ. ಹಿಂದಿನ ಕಲಿಕೆ ನಾವು ಹಿಂದೆ ಕಲಿತಂತಹ ವಿಷಯ ಏನಾಗ್ತೈತೆ, ನಾವು ಮುಂದೆ ಕಲಿಬೇಕಾದ್ರೆ ಏನು ಮಾಡ್ತೀವಿ, ನಮ್ಗೆ ತೊಂದರೆಯನ್ನು ಉಂಟಾಗ್ತದೆ. ಹಿಂದೆ ಕಲಿತಂಥ ವಿಷಯ ನಾವು ಇವತ್ತು ಕಲಿತಾ ಇದ್ದೀವಿ, ಆ ವಿಷಯಕ್ಕೆ ಅಡಚಣೆ ಮಾಡ್ತಾಯಿದ್ರೆ ಏನಾಗ್ತದೆ, ಪೂರ್ವ ಲಕ್ಷ್ಮಿ. ಯಾಕಂದರೆ ಅದು ಪೂರ್ವ ಇರ್ತೈತೆ, ನಮ್ಮ ಹತ್ರ ಇರ್ತೈತೆ, ಅದೇನು ಮಾಡ್ತೀವಿ, ಅಡಚಣೆ ಮಾಡ್ತೈತೆ. ಅದಕ್ಕೆ ಪೂರ್ವ ಲಕ್ಷ್ಮಿ ನಿರೋಧ ಅಂತೇಳಿ ಕರಿತೀವಿ. ಅನುಬಂಧನ, ಇದು ಬುಕ್ಸಲ್ಲಿ ಬಂದಿಲ್ಲ, ಇದು ಎಕ್ಸ್ಟ್ರಾ ಪಾಯಿಂಟ್ಸು, ನೀವು ನೆನ್ಪಿಟ್ಕೊಳ್ಳಿ. ಅನುಬಂಧನೆಯ ಕಲಿಕೆಯ ಒಂದು ನಿಧಾನವಾಗಿ ಈ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಏನಂದರೆ ಮನೋಭಾವ. ಅನುಬಂಧನೆಯ ಕಲಿಕೆಯ ಒಂದು ನಿಧಾನವಾಗಿ ಈ ಕಲಿಕೆಯ ಪ್ರಮುಖ ಪಾತ್ರ ವಹಿಸ್ತದೆ ಅಂದರೆ ಅದು ಮನೋಭಾವನೆಗಳು. ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಪೂರಿತವಾದಂಥ ಅಂಶ ಯಾವುದಂದರೆ ಪ್ರಭುತ್ವದ ಮಟ್ಟ. ನಮಗೆ ಆ ರೀತಿ ಪ್ರಭುತ್ವ ಇರಬೇಕು, ಆ ಒಂದು ನಾಲೆಜ್ಗೆ ತಕ್ಕಂಥ ನಮ್ದು ಏಜ್ ಇರಬೇಕು, ಪಕ್ವತೆ ಹೊಂದಿರಬೇಕು. ಈ ರೀತಿ ಪ್ರಭುತ್ವ ಇದ್ರೆ ಏನಾಗ್ತೈತೆ, ನಮ್ಗೆ ಹೆಚ್ಚು ಸ್ಮೃತಿಯಲ್ಲಿ ಇಟ್ಕೊತೀವಿ. ನಾವು ಸ್ಮೃತಿ ಅಂದರೆ ನೆನಪಿನಲ್ಲಿ ಇಟ್ಕೊತೀವಿ ಅಂತ ಅರ್ಥ. ತತ್ಕ್ಷಣ ಪುಷ್ಟೀಕರಣ ಕಲಿಕೆ ಈ ಸಿದ್ಧಾಂತದ ಕೊಡುಗೆ. ತತ್ಕ್ಷಣ ಯಶಸ್ಸು ಎದರಲ್ಲಿ ಸಿಗ್ತದೆ ಅಂದರೆ ಕ್ರಿಯಾಜನ್ಯ ಅನುಬಂಧನದಲ್ಲಿ ಸಿಗ್ತೈತೆ. ಅಂದರೆ ಇದು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನದಲ್ಲಿ ಅಂತ ನಮಗೆ ತತ್ಕ್ಷಣ ಪುಷ್ಟೀಕರಣ ಸಿಗ್ತೈತೆ. ಇಷ್ಟೇನಾಯ್ತು ಅಂದರೆ ಕಲಿಕೆ ಪ್ರಕ್ರಿಯೆ ಆಯಿತು. ಇಲ್ಲಿ ಗಂಟ ಕಲಿಕಾ ಪ್ರಕ್ರಿಯೆಯಲ್ಲಿ ಎಷ್ಟೆಷ್ಟು ಸಿದ್ಧಾಂತಗಳು, ಅವ್ರು ಏನು ಯಾವುದಾದ್ರ ಮೇಲೆ ಪ್ರಯೋಗ ಮಾಡಿದರು, ಅವರು ಕಲಿಕಾ ನಿಹಿತಾರ್ಥಗಳೇನು, ಈ ಎಲ್ಲದರ ಬಗ್ಗೆ ನಾವು ಏನು ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಅದರ ಮೇಲೆ MCQ ಕೂಡ, ಅದರ ಪ್ರಶ್ನೋತ್ತರ ಕೂಡ ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಒಂದು ಏನಿದೆ ವ್ಯಕ್ತಿತ್ವ ಮತ್ತು ವರ್ಗೀಕರಣ ಈ ಒಂದು ಟಾಪಿಕ್ ಮೇಲೆ ತರಗತಿಯನ್ನು ಮಾಡೋಣ. ಇಲ್ಲಿಗೆ ಈ ಒಂದು ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಗಿದೆ ಶೇರ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.